ಶೂನ್ಯದಿಂದ ನಾವು ನಮಗೆ ಬೇಕಾದ್ದನ್ನು ಸೃಷ್ಟಿ ಮಾಡಬಹುದಾ? ನೀವೆಲ್ಲ ವಿಜ್ಞಾನಿಗಳಿದ್ದೀರಾ, ಒಳ್ಳೆಯ ಎಜುಕೇಟೆಡ್ ಪರ್ಸನಾಲಿಟೀಸ್ಗಳಿದ್ದೀರಾ, ನಿಮಗೆ ಗೊತ್ತಿದೆ ಬಿಗ್ ಬ್ಯಾಂಗ್ ಥಿಯರಿ ಅಂತಂದ್ಬಿಟ್ಟು. ಶೂನ್ಯದಿಂದ ಇಡೀ ಪ್ರಪಂಚವೇ ಸೃಷ್ಟಿಯಾಗಿರುವಂತಹ ವಿಷಯ ನಿಮಗೆ ಗೊತ್ತಿದೆ. ಅಂದಮೇಲೆ ನಾವು ಯಾಕೆ ನಮ್ಮ ನಿಜ ಜೀವನದಲ್ಲಿ ಶೂನ್ಯದಿಂದ ಸೃಷ್ಟಿಯನ್ನು ಮಾಡಬಾರ್ದು? ಹೌದಲ್ವಾ? ತಾರ್ಕಿಕವಾಗಿ ಆಲೋಚನೆಯನ್ನು ಮಾಡಿದಾಗ ಇಡೀ ಬ್ರಹ್ಮಾಂಡವೇ ಶೂನ್ಯದಿಂದ ಸೃಷ್ಟಿಯಾಯಿತು ಅಂತ ಅಂದಮೇಲೆ ನಮಗೆ ಬೇಕಾದಂತಹ ಪ್ರಾಪಂಚಿಕ ಸುಖ ಸೌಲಭ್ಯಗಳನ್ನು ನಾವು ಶೂನ್ಯದಿಂದ ಹೇಗೆ ಸಂಪಾದಿಸ್ಕೋಬಹುದು? ಶೂನ್ಯ ಅಂದರೆ ಏನು? ಸಾಮಾನ್ಯವಾಗಿ ಎಲ್ಲರೂ ಶೂನ್ಯ ಅಂತಂದರೆ ಆಡೋ ಭಾಷೆಯಲ್ಲಿ ಏನು ಹೇಳ್ತಾರೆ, ಆ ಜಾಗದಲ್ಲಿ ಆ ಸ್ಪೇಸ್ ಏನು ಇಲ್ಲದೆ ಇರೋದನ್ನು ಶೂನ್ಯ ಅಂತ ಹೇಳ್ತಾರೆ. ಆದರೆ ವೈಚಾರಿಕತೆಯಿಂದ ಆಲೋಚನೆ ಮಾಡಿದಾಗ ಶೂನ್ಯ ಅನ್ನೋದು ಒಂದು ಖಾಲಿಯ ಜಾಗ ಇರಬಹುದು. ಆದರೆ ಆ ಒಂದು ಜಾಗ ಎರಡು ಬದಿಯ ವಿಸ್ತಾರವಾದ ಜಾಗಗಳ ಸೇರ್ಪಡೆ ಮಾಡ್ತೀವಲ್ಲ, ಅದಕ್ಕೆ ಇರುವಂತಹ ಒಂದು ಬ್ರಿಡ್ಜ್, ಸೇತುವೆ ಅಂತ ಕರಿಬೋದು. ಯಾವುದೇ ವಿಷಯಗಳನ್ನು ತಗೊಂಡಾಗ ಅದರಲ್ಲಿ ಸ್ವಲ್ಪ ನಾವು ಪಾಸ್ ಕೊಡ್ತೀವಿ, ನಂತರ ಹೇಳ್ತೀವಿ. ಪ್ರಾಣಿಕ್ ಹೀಲಿಂಗ್ ಪ್ರಾಕ್ಟೀಸ್ ಮಾಡೋರಿಗೆ ಗೊತ್ತಾಗ್ತಾ ಇರುತ್ತೆ. ನಾವು ಮೆಡಿಟೇಷನ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಓಂಕಾರವನ್ನು ಅಥವಾ ಶಿವನ ಒಂದು ನಾಮಾವಳಿಯನ್ನು ಹೇಳ್ತಿರುವಾಗ ಓಂಕಾರವನ್ನು ಹೇಳಿ ಕೆಲವು ಸೆಕೆಂಡುಗಳ ಕಾಲ ನಾವು ಮೌನವಾಗಿರಬೇಕು. ನೆಕ್ಸ್ಟು ಓಂಕಾರವನ್ನು ಪ್ರಾರಂಭ ಮಾಡುವ ಮುನ್ನ ಹಳೆಯ ಓಂಕಾರದ ಅಂತ್ಯಭಾಗ, ಹೊಸ ಓಂಕಾರದ ಆದಿಭಾಗ, ಅವು ಎರಡರ ಮಧ್ಯದ ಭಾಗವನ್ನು ಶೂನ್ಯ ಅಂತ ಕರಿತೀವಿ. ಪ್ರತಿಯೊಂದು ಶಕ್ತಿ ಇರುವುದೇ ಆ ಶೂನ್ಯದಲ್ಲಿ. ಎಷ್ಟೋ ಜನ ಶಿವನಾಮಾವಳಿಯನ್ನು ಮಾಡುವಾಗ ಕಂಟಿನ್ಯೂಸ್ ಆಗಿ ಸತತವಾಗಿ ಓಂ ನಮಃ ಶಿವಾಯ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಿಜವಾದ ಶಕ್ತಿ ಇರುವುದು ಎರಡು ಶಿವ ನಾಮಾವಳಿಯ ಮಧ್ಯಭಾಗದ ಆ ಒಂದು ಏನು ಹೇಳ್ತೀವಲ್ಲ ನಾವು ಶೂನ್ಯ ಅಂತ, ಅಲ್ಲಿ ಇರೋದು. ಅಲ್ಲಿನ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಅದಮ್ಯವಾದಂತಹ ಒಂದು ಚೇತನ ಶಕ್ತಿ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲೂ, ಮಸ್ತಿಷ್ಕದಲ್ಲಿ ಉಂಟಾಗ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ. ತತ್ವಶಾಸ್ತ್ರೀಯ ದೃಷ್ಟಿಯಲ್ಲಿ ಶೂನ್ಯ ಅಂದರೆ ಏನು? ಎಲ್ಲವನ್ನೂ ಪರಸ್ಪರ ಅವಲಂಬಿತವಾದಂತಹ ಸ್ವತಂತ್ರವಾದ ಅಸ್ತಿತ್ವವಿಲ್ಲ ಅಂತ ಒಂದು ಕಲ್ಪನೆ ಇದೆ. ಶೂನ್ಯ ಅಂದರೆ ಏನೂ ಇಲ್ಲವೇ ಇಲ್ಲ, ಅಲ್ಲೇನಿದೆ ಅಂತ. ಆದರೆ ನಿಜವಾದ ಅರ್ಥ ಎರಡು ಕೊಂಡೆಗಳನ್ನು ಸೇರಿಸುವ ಒಂದು ಸಂಪರ್ಕ ಸೇತುವೆ ಅಂತ ನಾವು ಇದನ್ನು ಕರಿಬೋದು. ಅದರ ಅರ್ಥ ಒಬ್ಬ ವ್ಯಕ್ತಿ ಮೋಕ್ಷವನ್ನು ಸಂಪಾದನೆ ಮಾಡಬೇಕಾದಾಗ ಈ ಶೂನ್ಯಕ್ಕೆ ಹೋಗಬೇಕು. ಈ ಒಂದು ಅರ್ಥದಲ್ಲೇ ನಾವು ಮೆಡಿಟೇಷನ್ಗಳು ಮಾಡ್ತೀವಿ, ಧ್ಯಾನಗಳನ್ನು ಮಾಡ್ತಾಯಿದ್ದೀವಿ. ನಾವು ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳ್ತೀವಿ. ಅಂದರೆ ಒಂದು ಧ್ಯಾನದ ಕೊನೆಯ ಅಂತಿಮ ಉದ್ದೇಶ ಮೋಕ್ಷವನ್ನು ಪಡೆಯುವುದೇ ಆಗಿದೆ. ಈ ಒಂದು ಪ್ರಾಪಂಚಿಕ ಸುಖ ದುಃಖಗಳಿಂದ ನಿರ್ಲಿಪ್ತರಾಗಿ ಯಾವುದೋ ಒಂದು ಲೋಕದ ಒಂದು ಅಜ್ಞಾತ ಸ್ಥಳಕ್ಕೆ ನಮ್ಮ ಮನಸ್ಸನ್ನು ತೊಗೊಂಡು ಹೋಗೋದಿದೆಯಲ್ಲ, ಅದೇ ಶೂನ್ಯ ಸ್ಥಿತಿ. ಹಾಗಾದರೆ ಈ ಗಣಕಯಂತ್ರದ ಪ್ರಕಾರ, ಗಣನೀಯ ದೃಷ್ಟಿಯಲ್ಲಿ ಆ ಒಂದು ಶೂನ್ಯ ಅಂದರೆ ಏನು? ಶೂನ್ಯ ಅಂತಂದರೆ ಸೊನ್ನೆ, ಎಲ್ಲರಿಗೂ ಗೊತ್ತಿದೆ. ಶೂನ್ಯದಿಂದ ಏನು ಬೇಕಾದ್ರೂ ನಿರ್ಮಾಣ ಮಾಡಬಹುದು ಅಲ್ವಾ? ನೋಡಿ, ಇವನ ಒಂದು ಶೂನ್ಯದಿಂದ ಒಂದು ಸಂಕೀರ್ಣ ವ್ಯವಸ್ಥೆಯನ್ನು ಕೂಡ ನಾವು ರಚನೆ ಮಾಡ್ಬೋದು. ಉದಾಹರಣೆ, ಕಂಪ್ಯೂಟರ್ನ ಎಲ್ಲ ಮಾಹಿತಿಗಳನ್ನು ಕೂಡ ಶೂನ್ಯ ಮತ್ತು ಬಿಂದುಗಳಿಂದನೇ ನಾವು ಸೃಷ್ಟಿ ಮಾಡಿ ಸಂಸ್ಕರಿಸಿ ಉಪಯೋಗಿಸ್ತಾ ಇದ್ದೀವಿ. ಪ್ರಪಂಚದಾದ್ಯಂತ ದೊಡ್ಡ ನಾಸಾ ಒಂದು ದೊಡ್ಡ ಕಂಪನಿಯೇ ಇರ್ಬೋದು, ಅಮೆರಿಕದು, ಅವರು ಕೂಡ ಶೂನ್ಯ ಇಲ್ಲದೇ ಕಂಪ್ಯೂಟರ್ ಇಲ್ಲವೇ ಇಲ್ಲ. ಕಂಪ್ಯೂಟರ್ ಭಾಷೆನೇ ಶೂನ್ಯ ಮತ್ತು ಒಂದು, ಏಕತೆ ಮತ್ತು ಶೂನ್ಯ, ಅದು ಎರಡರ ಆಧಾರದ ಮೇಲೆ ಇಡೀ ಪ್ರಪಂಚದಲ್ಲಿ ಈ ಗಣನೀಯ ದೃಷ್ಟಿಯಿಂದ, ಆ ಒಂದು ದೃಷ್ಟಿಕೋನದಿಂದ ಹೊಸ ಹೊಸ ಸೃಷ್ಟಿಗಳನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಈ ಯುಗದ ಹೊಸ ಒಂದು ಅನ್ವೇಷಣೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅಂತ ಹೇಳ್ತೀವಿ. ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ಉಪಯೋಗಿಸುವ ಭಾಷೆ ಯಾವುದು? ABCD ಅಥವಾ ಯಾವುದೂ ಮಾಡೋದಿಲ್ಲ. ಅಲ್ಲಿ ಕನ್ನಡ, ಇಂಗ್ಲು, ತಮಿಳು ಯಾವುದೂ ಮಾಡೋದಿಲ್ಲ. ಅಲ್ಲೂ ಕೂಡ ಉಪಯೋಗಕ್ಕೆ ಬರ್ತಾ ಇರೋದು ಶೂನ್ಯ, ಅಂದರೆ ಸೊನ್ನೆ ಮತ್ತು ಏಕತೆ, ಒನ್. ಅವೆರಡನ್ನು ಉಪಯೋಗಿಸ್ಕೊಂಡೇ ನಾವು ಎಲ್ಲ ಸೃಷ್ಟಿಯನ್ನು ಮಾಡ್ತಾಯಿದ್ದೀವಿ. ಹೊಸ ಆವಿಷ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೊಂದು ಹೊಸ ವೈಜ್ಞಾನಿಕ ಆವಿಷ್ಕಾರವಾಗಿದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಭೌತಶಾಸ್ತ್ರದಲ್ಲಿ ವಿಶೇಷವಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬರುತ್ತೆ. ಆ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಶೂನ್ಯವನ್ನು ಖಾಲಿ ಸ್ಥಾನ ಅಂತ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನೋಡಿ, ಬಿಗ್ ಬ್ಯಾಂಗ್ ಥಿಯರಿಯಿಂದ ವೈಜ್ಞಾನಿಕ ದೃಷ್ಟಿಯಲ್ಲೂ ಕೂಡ ಶೂನ್ಯಕ್ಕೆ ಬೆಲೆ ಇದೆ.
ಗಣನೀಯ ದೃಷ್ಟಿಯಲ್ಲಿ ಅಂದರೆ ಗಣಾಕಾರದ ಲೆಕ್ಕ ಹಾಕ್ತೀವಲ್ಲ ಕಂಪ್ಯೂಟರ್, ಅದರಲ್ಲೂ ಕೂಡ ಶೂನ್ಯಕ್ಕೆ ಬೆಲೆ ಇದೆ. ಇಷ್ಟೊಂದು ತತ್ವಶಾಸ್ತ್ರೀಯದಲ್ಲೂ ಕೂಡ ಇದಕ್ಕೆ ಬೆಲೆ ಇದೆ. ಅಬ್ಬಾ ಇವೆಲ್ಲ ತಲೆ ಕೇಳೋಕ್ಕಾಗೋದಿಲ್ಲ, ಬರೀ ಶಾಸ್ತ್ರೀಯವಾಗೋಯ್ತು ಅಂತ ಹೇಳ್ತೀರಾ? ಬೇಡ. ಈಗ ಬನ್ನಿ, ನೀವು ಯಾವುದೋ ಒಂದು ಮೆಡಿಟೇಷನ್ ಮಾಡಬೇಕಪ್ಪ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ನಿಯಮ ಪ್ರಾಣಾಯಾಮಗಳನ್ನು ಮಾಡಿ, ಧಾರಣೆಗಳನ್ನು ಮಾಡಿ, ಒಂದು ಶಾಂತ ಸ್ಥಿತಿಯಲ್ಲಿ ಕೂತ್ಕೊಂಡು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಶೂನ್ಯಕ್ಕೆ ಹೋಗ್ತೀರಾ. ಅಂದರೆ ಹೊರಗಿನ ಪ್ರಾಪಂಚಿಕ ವ್ಯವಹಾರಗಳನ್ನು ಮರೆತು ಕ್ಷಣಕಾಲ ಬೇರೆ ಲೋಕಕ್ಕೆ ನೀವು ತನ್ಮಯರಾದಾಗ ಯಾವುದೋ ಒಂದು ರೀತಿಯ ಆನಂದ ಬಾಷ್ಪ ಅಥವಾ ಒಳಗಡೆ ಸ್ರವಿಸೋಕ್ಕೆ ಶುರುವಾಗುತ್ತೆ. ಅದನ್ನು ಶೂನ್ಯದ ಮಟ್ಟ ಅಂತ ಹೇಳ್ತೀವಿ. ನಮ್ಮ ಉದ್ದೇಶ ಏನು? ಶೂನ್ಯದ ಮಟ್ಟಕ್ಕೆ ಹೋಗೋದಷ್ಟೇ ಅಲ್ಲ, ಶೂನ್ಯದಿಂದ ನಮಗೆ ಬೇಕಾದ್ದನ್ನು ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಬಹುದಾ? ಖಂಡಿತ ಇದನ್ನು ಸೃಷ್ಟಿ ಮಾಡಬಹುದು. ಆದರೆ ಯಾವುದೇ ಒಂದು ಭೌತಿಕ ವಸ್ತುಗಳನ್ನು ನಾವು ಮಾಡೋಕ್ಕಾಗಲ್ಲ. ತತ್ವಶಾಸ್ತ್ರೀಯ, ಗಣತೀಯ, ವೈಜ್ಞಾನಿಕ ದೃಷ್ಟಿಯಿಂದ ಶೂನ್ಯ ಎಂಬ ಕಲ್ಪನೆಯಿಂದ ವಿಭಿನ್ನ ಕ್ಷೇತ್ರಗಳಲ್ಲಿ ಅಪಾರ ಬೆಳವಣಿಗೆಗೆ ದಾರಿ ಮಾಡಿಕೊಡಬಹುದು. ಹೇಗೆ ಮಾಡ್ಬೋದು? ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಹಾಗೆ ಒಂದು ಪ್ರಯೋಗವನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಶೂನ್ಯ ಧ್ಯಾನ ಅಂತ ಹೇಳ್ತೀವಿ. ನಮ್ಮ ಉದ್ದೇಶ ಏನು? ನಮಗೆ ಬೇಕಾದ್ದನ್ನು ಸಾಧಿಸುವುದು. ಸಾಮಾನ್ಯವಾಗಿ ಮನುಷ್ಯರಿಗೆ ಏನು ಬೇಕು? ಒಳ್ಳೆಯ ಕೆಲಸ ಬೇಕು, ಮದುವೆ ಆಕೆ ಹೆಂಡತಿ ಬೇಕು, ಮಕ್ಕಳಾಗಬೇಕು. ಇಷ್ಟೆಲ್ಲ ಆದಮೇಲೆ ಇರೋಕ್ಕೆ ಒಂದು ವಾಸಕ್ಕೆ ಮನೆ ಬೇಕು. ಆ ಮನೆ ಇದ್ಮೇಲೆ ನೋಡ್ಕೊಳ್ಳೋಕ್ಕೆ ಜನ ಬೇಕು. ಹೀಗೆ ಅವನ ಬೇಡಿಕೆಗಳು ಒಂದರ ಹಿಂದೆ ಒಂದು ನಡೀತಾನೆ ಇರುತ್ತೆ. ಅದಕ್ಕೆ ಒಂದು ಉದಾಹರಣೆಯ ಮೂಲಕ ಕಪ್ಪು ರಂಧ್ರ ಅಂತ ಹೇಳ್ತೀನಿ. ಆ ಒಂದು ಮೆಡಿಟೇಷನನ್ನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಅದರ ಮುಖಾಂತರ ಕೂಡ ನೀವು ಶೂನ್ಯಕ್ಕೆ ಹೋಗಿ ಆ ಇಂದ್ರಿಯಾತೀತ ಶಕ್ತಿ ಇದೆಯಲ್ಲ, ಅದರ ಒಂದು ಕೌತುಕವನ್ನು ನೀವು ಪರೀಕ್ಷೆ ಮಾಡಬಹುದು ಬಂಧುಗಳೇ. ಹೇಗೆ ಮಾಡೋದು? ನಿಮಗೆಲ್ಲರಿಗೂ ಗೊತ್ತಿದೆ. ಇಂಗ್ಲೀಷ್ನಲ್ಲಿ ಗ್ಯಾಲಾಕ್ಸಿ ಅಂತ ಹೇಳ್ತೀವಿ, ಅಥವಾ ಮಿಲ್ಕಿ ವೇ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಆಕಾಶಕಾಯಗಳು ಅಂತ ಹೇಳ್ತೀವಿ. ಆಕಾಶದಲ್ಲಿ ಕಾಣಿಸ್ತಾ ಹೋದರೂ ಕೂಡ ನಮಗೆ ಈ ವಿಜ್ಞಾನಿಕ ಪುಸ್ತಕಗಳು ಓದ್ತಿರುವಂಥ ಮಕ್ಕಳ ಪುಸ್ತಕದಲ್ಲಿ ಕೂಡ ಇರುತ್ತೆ. ಇವಾಗ ಗೂಗಲಲ್ಲಿ ಕೂಡ ನೀವು ನೋಡಿರ್ತೀರ. ಆಕಾಶಕಾಯದಲ್ಲಿ ಚಂದ್ರ, ಸೂರ್ಯ ಅವನ್ನೆಲ್ಲ ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಕಪ್ಪು ರಂಧ್ರಗಳು ಅಂತ ಕೂಡ ಇದೆ. ಆ ಕಪ್ಪು ರಂಧ್ರದ ಗುಣ ಏನಪ್ಪ ಅಂದರೆ, ಅದರ ಹತ್ತಿರ ಬರುವಂತಹ ಯಾವುದೇ ಆಕಾಶಕಾಯಗಳಿರ್ಬೋದು, ರಾಕೆಟ್ ಇರ್ಬೋದು, ವಿಮಾನಗಳಿರ್ಬೋದು, ಅದನ್ನು ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ತನ್ನ ಎಳೆಗೆ ಸೆಳೆದುಕೊಳ್ಳುತ್ತೆ. ಆ ಕಪ್ಪು ರಂಧ್ರದ ಇನ್ನೊಂದು ವಿಶೇಷ ಗುಣ ಏನು ಅಂತಂದರೆ, ಒಂದು ಗಾದೆ ಇದೆ, ಪ್ರತಿಯೊಂದು ಎಂಟ್ರಿಗೂ ಕೂಡ ಒಂದು ಎಕ್ಸಿಟ್ ಇರಲೇಬೇಕು. ಹಾಗಾಗಿ ಆ ಒಂದು ಕಪ್ಪು ರಂಧ್ರ ಇಷ್ಟು ದೊಡ್ಡದಾಗಿದೆ ಅನ್ನೋ ಕಲ್ಪನೆ ಹೇಗೆ ಬರುತ್ತೆ ಅಂದರೆ, ಅದರ ಒಳಗೆ ಒಂದು ಸೂರ್ಯ ಎಂಟರ್ ಆಯಿತು ಅಂತಂದರೆ ಇನ್ನೊಂದು ಭಾಗದಲ್ಲಿ ಸೂರ್ಯ ಹೊರಗಡೆ ಬರ್ತಾನಲ್ಲ, ಆ ಒಂದು ಲೋಕದಲ್ಲಿ ಈ ತರಹ ಸಾವಿರಾರು ಸೂರ್ಯ ಚಂದ್ರಗಳು ಇದ್ದಾವೆ. ಅಂದರೆ ಲೆಕ್ಕ ಹಾಕಿ, ಒಂದು ಕಾಲುವೆ ಅದು ಕಪ್ಪು ರಂಧ್ರ ಅಂದೆ. ಈ ಕಡೆಯಿಂದ ಎಂಟರ್ ಆದಾಗ ಇನ್ನೊಂದು ಕಡೆಯಿಂದ ಹೊರಗಡೆ ಬರಬಹುದು. ಅದು ಕಪ್ಪು ರಂಧ್ರದ ಮಹಿಮೆ. ಈಗ ನಮ್ಮ ಧ್ಯಾನದಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ನಿಶ್ಚಲವಾದಂತಹ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ಆರಾಮಕ್ಕೆ ಯಾವುದೋ ಡಿಸ್ಟರ್ಬೆನ್ಸ್ ಇರಬಾರ್ದು. ಆರಾಮಕ್ಕೆ ಕೂತ್ಕೊಂಡು ಎರಡು ಕೈಗಳನ್ನು, ಬೆರಳುಗಳನ್ನು ಜೋಡಿಸಿಕೊಂಡು ಹೊಟ್ಟೆಯ ಮೇಲೆ ಇಟ್ಕೊಂಡು ಕಣ್ಣನ್ನು ಮುಚ್ಕೋಬೇಕು. ಸುಮಾರು 3-4 ಸಲ ದೀರ್ಘವಾಗಿ ಪ್ರಾಣಾಯಾಮ, ಉಸಿರಾಟವನ್ನು ಮಾಡಬೇಕು. ಮೂಗಿನಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡಬೇಕು. ಆಗ ನಿಮಗೇ ಗೊತ್ತಿಲ್ಲದ ಹಾಗೆ ನಿಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಕೂಡ ಶಾಂತವಾಗಿ ಹೋಗ್ತಾ ಇರುತ್ತೆ. ರಕ್ತ ಸಂಚಾರಗಳು ಕೂಡ ಶಾಂತವಾಗುತ್ತೆ. ನಿಮ್ಮ ದೇಹದ ಶಾಖ ಕೂಡ ಶಾಂತವಾಗ್ತಾ ಇರುತ್ತೆ. ಅದು ಸಮಸ್ಥಿತಿಗೆ ಬರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಕಣ್ಣನ್ನು ಮುಚ್ಚಿಕೊಂಡಾಗ ಮನಸ್ಸಿನ ಒಳಗಣ್ಣಿನಲ್ಲಿ ಆಕಾಶದಲ್ಲಿರುವಂಥ ಕಪ್ಪು ರಂಧ್ರವನ್ನು ನೆನಪಿಸ್ಕೊಳ್ಳೋದು ಬಹಳ ಈಸಿ. ಯಾಕಂತಂದರೆ ಒಬ್ಬ ವ್ಯಕ್ತಿಗೆ ಜ್ಞಾಪಕ ಯಾವುದೋ ಒಂದು ಚಿತ್ರವನ್ನು ನೋಡಿರ್ತಾನೆ, ಅಥವಾ ಯಾವುದೋ ಒಂದು ಘಟನೆಯನ್ನು ನೋಡಿರ್ತಾನೆ. ಅದನ್ನು ಮೆಲುಕು ಹಾಕೋದು ಮನುಷ್ಯ ಜೀವಿಗೆ ಮಾತ್ರ ಸಾಧ್ಯ, ಪ್ರಾಣಿಗಳಿಗೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಕಪ್ಪು ರಂಧ್ರವನ್ನು ಜ್ಞಾಪಿಸ್ಕೋತೀರಾ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಹೇಗೆ ನಾವು ನೀರಿನಲ್ಲಿ ಧುಮುಕ್ತೀವೋ ಈಜು ಹೊಡಿಬೇಕಾದ್ರೆ, ಅದೇ ರೀತಿ ಕಾಲ್ಪನಿಕವಾಗಿ ಆ ಕಪ್ಪು ರಂಧ್ರದ ಒಳಗೆ ಧುಮುಕ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಹೊರಗಿನ ಕಣ್ಣನ್ನು ಮುಚ್ಕೊಂಡಿರ್ತೀರ, ಬಾಹ್ಯ ಸಂವೇದನೆ ನಿಮಗೆ ಇರೋದಿಲ್ಲ. ಅಷ್ಟಲ್ಲದೆ ಒಂದು ರೀತಿಯಲ್ಲಿ ಒಳಗಡೆ ಆ ಕಪ್ಪು ರಂಧ್ರದಲ್ಲಿ ಧುಮುಕ್ತಾ ಇದ್ದೀರಾ. ಆವಾಗೇನಾಗುತ್ತೆ, ಸುತ್ತಲೂ ಕತ್ತಲಿನ ಅನುಭವ. ಆ ಕತ್ತಲೆಯಲ್ಲಿ ಕೈಯನ್ನು ತಡವರಿಸ್ತಾ ಯಾವುದೋ ಒಂದು ಗಟ್ಟಿಯಾದಂತಹ ಒಂದು ಜಾಗದಲ್ಲಿ ಹೋಗಿ ಕೂತ್ಕೋತೀರಾ. ಅಷ್ಟೇ, ಧ್ಯಾನ ಅಂದರೆ ಅಷ್ಟೇ. ಅಲ್ಲಿಗೆ ಹೋದ ತಕ್ಷಣವೇ ಶಾಂತವಾಗಿ ನಿಮ್ಮ ಮನಸ್ಸಿನಲ್ಲಿ
ಆ ಒಂದು ಸ್ಥಾನವನ್ನು ತಲುಪಿದ್ದೇನೆ ಅಂದ್ಕೊಂಡು ಶೂನ್ಯಕ್ಕೆ ಬಂದುಬಿಟ್ಟಿರ್ತೀರ. ಆ ಶೂನ್ಯ ಸ್ಥಿತಿಯಲ್ಲಿ ನಿಮ್ಮ ನಿಜ ಜೀವನದಲ್ಲಿ ನಿಮಗೆ ಏನು ನಿರ್ದಿಷ್ಟವಾದ ನೀವು ಅಂದ್ಕೊಂಡಿರ್ತೀರ, ಏನು ಆಗಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮನೆ ಕಟ್ಟಬೇಕು, ಅಥವಾ ಮದುವೆ ಆಗಬೇಕು, ಅಥವಾ ಮಕ್ಕಳಾಗಬೇಕು, ಅಥವಾ ದುಡ್ಡು ಸಂಪಾದನೆಗಳನ್ನು ಮಾಡಬೇಕು, ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು, ಯಾವುದೋ ಒಂದನ್ನು ಮೊದಲೇ ಮಾನಸಿಕವಾಗಿ ಮುಂಚೆ ನೀವು ನಿರ್ಧಾರ ಮಾಡಿರ್ತೀರ. ಅದನ್ನು ಅಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಶೂನ್ಯದ ಸ್ಥಳದಲ್ಲಿ. ಎಲ್ಲಿದೆ ಶೂನ್ಯ? ಆ ಕಪ್ಪು ರಂಧ್ರದ ಒಳಗಡೆ. ಆ ಕಲ್ಪನೆ ಹೇಗಿರಬೇಕು ಅಂದರೆ, ನಿಜ ಜೀವನದಲ್ಲಿ ನೀವು ಆಗಲೇ ಮಾಡಿಬಿಟ್ಟಿದ್ದೀವಿ ಅಂತ ಅಂದಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಮದುವೆ ಆಗಬೇಕು ಅಂತಿದ್ದರೆ ಆ ಶೂನ್ಯದ ಸ್ಥಾನದಲ್ಲಿ ಮದುವೆ ಆಗೋಗಿರೋ ಹಾಗೆ, ನಿಮ್ಮ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡಿರೋ ಹಾಗೆ ನೀವೆಲ್ಲ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡಿರ್ತೀರ, ಹಾರಗಳನ್ನು ಹಾಕ್ಕೊಂಡಿರ್ತೀರ, ಮುಸುಕ ಕಾಣಿಸ್ತಾ ಇರುತ್ತೆ, ಯಾವ ವ್ಯಕ್ತಿಗೂ ಗೊತ್ತಿರಲ್ಲ, ಬಟ್ ನಿಮ್ಮ ಘಟನೆ ನಡೆದು ಹೋಗಿದೆ. ಅಥವಾ ಒಂದು ಕಾರ್ ತೊಗೋಬೇಕು ಅಂತಿದ್ದರೆ ಆಲ್ರೆಡಿ ನೀವು ಕಾರನ್ನು ಹೊಂದಿದ್ದೀರಾ, ಕಾರ್ ಸೀಟ್ ಒಳಗಡೆ ಕೂತಿದ್ದೀರಾ, ಜೊತೆ ನಿಮಗೆ ಬಂಧು ಬಾಂಧವರು ಕೂಡ ಒಳಗಡೆ ಇದ್ದಾರೆ. ಆ ರೀತಿ ಘಟನೆ ಆಗಲೇ ಘಟಿಸಿದೆ ಅಂತ ಯೋಚನೆ ಮಾಡಿ ಆರಾಮಕ್ಕೆ ಒಂದು 20 ಸೆಕೆಂಡ್ಗಳ ಕಾಲ ಅದೇ ಒಂದು ಸ್ಥಿತಿಯನ್ನು ಫೀಲ್ ಮಾಡ್ತಾ ಬನ್ನಿ. ಥಾಟ್ ಈಸ್ ಅನ್ ಎನರ್ಜಿ. ನಮ್ಮ ದೇಹದಲ್ಲಿ ಆಲೋಚನೆ ಬರುತ್ತಲ್ಲ, ನಾವು ಜೀವನದಲ್ಲಿ ಏನು ಸಾಧನೆ ಮಾಡಬೇಕೋ ಅದೇ ಒಂದು ಶಕ್ತಿ. ಅದೇ ರೀತಿ ಆ ಶಕ್ತಿಯು ನಾವು ಪಡ್ಕೊಂಡಿದ್ದೀವಿ ಅಂತ ನಾವೇನು ಅನುಭವಿಸ್ತೀವಲ್ಲ, ಫೀಲಿಂಗ್, ಅದು ಇನ್ನೂ ಪವರ್ಫುಲ್ ಎನರ್ಜಿ. ಈ ಒಂದು ಥಾಟ್ ಮತ್ತು ಫೀಲಿಂಗನ್ನು ಸುಮ್ಮನೆ ಅಂದಾಗ ಗಾಳಿ ಗೋಪುರ ಆಗುತ್ತೆ ಸ್ನೇಹಿತರೆ. ಅದನ್ನೇ ಈ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ, ಅಂದರೆ ಕಪ್ಪು ರಂಧ್ರದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಆಳವಾಗಿ ತನ್ಮಯರಾಗಿ ಧುಮುಕಿದ್ದೀನಿ ಅಂತ ಭಾವನೆ ಮಾಡಿಕೊಂಡು ಆ ಸ್ಥಳದಲ್ಲಿ ಈ ಕಲ್ಪನೆಯನ್ನು ಮಾಡಿಕೊಂಡಾಗ ಅದ್ವಿತೀಯವಾದಂತಹ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಸುಂದರವಾದಂತಹ ಕಾಸ್ಮಸ್ ಎನರ್ಜಿ ನಿಮಗೆ ತಥಾಸ್ತು ಅಂತ ಹೇಳುತ್ತೆ. ಅದು ತನ್ನ ಶಕ್ತಿಯಿಂದ ಅಲಭ್ಯವಾದದ್ದನ್ನು ಲಭ್ಯ ಮಾಡುತ್ತೆ, ಅಶಕ್ತವಾದಂತಹ ಶಕ್ತ ಮಾಡುತ್ತೆ. ಹೊರನೋಟದಲ್ಲಿ ಸಾಧ್ಯವೇ ಆಗಲ್ಲ, ಇದು ಹೆಂಗೆ ಸಾಧ್ಯ ಅಂತ ಅನ್ನೋ ಒಂದು ಘಟನೆಯನ್ನು ಸಾಧ್ಯವನ್ನು ಮಾಡಿ ನಿಮ್ಮ ಆಸೆಗಳನ್ನು ಈಡೇರಿಸುತ್ತೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ ನಿಮಗೆ. ಹಾಗಾಗಿ ಈ ಶೂನ್ಯ ಸ್ಥಿತಿಗೆ ಹೋಗುವುದೇ ಒಂದು ಪ್ರಯಾಸ. ಆ ಶೂನ್ಯ ಸ್ಥಿತಿಗೆ ಹೋದ ಮೇಲೆ ನಿರ್ದಿಷ್ಟವಾಗಿ ನಮಗೆ ಏನು ಬೇಕೋ ಅಂತ ಅದನ್ನು ಕೇಳಿಕೊಳ್ಳುವುದೇ ಎರಡನೆಯ ಪ್ರಯಾಸ. ಇಷ್ಟು ಎರಡು ಪ್ರಯಾಸಗಳನ್ನು ಮುಗಿಸಿದಾಗ ನಿಮ್ಮ ಜೀವನದ ಪ್ರವಾಸ ಸುಖಕರವಾಗಿರುತ್ತೆ. ಪ್ರವಾಸ ಸುಖಕರವಾಗಿರಬೇಕು ಅಂತಂದರೆ ತಯಾರಿ ಪ್ರಯಾಸಕರವಾಗಿರಬೇಕು. ಪ್ರಯಾಸ ಯಾವಾಗಲೂ ಪ್ರಯಾಸವಾಗಿರುತ್ತಾ? ಇಲ್ಲ. ಪ್ರಯಾಸ ಮತ್ತೆ ಮತ್ತೆ ಮಾಡ್ತಾ 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 ಸುಲಲಿತವಾಗಿರುತ್ತೆ, ಫಲಪ್ರದವಾಗಿರುತ್ತೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ನಾವು ಶೂನ್ಯದಿಂದ ಬೇಕಾದನ್ನು ಸೃಷ್ಟಿಸಬಹುದು ಅನ್ನುವ ಒಂದು ನಂಬಿಕೆ ನಿಮಗಿತ್ತು ಅಂತಂದರೆ, ಶೂನ್ಯ ಧ್ಯಾನ ಅಥವಾ ಈ ಒಂದು ಬ್ಲ್ಯಾಕ್ ಹೋಲ್ ಧ್ಯಾನ, ಅದು ಒಳಗೆ ಕಪ್ಪು ರಂಧ್ರದ ಧ್ಯಾನವನ್ನು ಮಾಡಿದಾಗ, ನೀವು ಅದು ಒಳಕ್ಕೆ ಇಳಿದಾಗ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು. ಶೂನ್ಯ ಧ್ಯಾನ ಅಂದರೆ ಏನು? ಹಾಗಾದರೆ ಇದು ಕಪ್ಪು ರಂಧ್ರದ ಧ್ಯಾನ ಆಯಿತು. ಶೂನ್ಯ ಧ್ಯಾನ ಇದಕ್ಕಿಂತ ಸ್ವಲ್ಪ ಬೇರೆ ಥರ. ಕೆಲವರಿಗೆ ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ನೋಡಿದ್ರೂ ಕೂಡ ಕಪ್ಪು ರಂಧ್ರವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಕಾರಣ, ಅವರ ಒಂದು ಮಾನಸಿಕ ಮಟ್ಟ ಇನ್ನೂ ಅಷ್ಟು ಪ್ರಬುದ್ಧವಾಗಿ ಬೆಳೆದಿರೋದಿಲ್ಲ. ಎಲ್ಲರೂ ಕೂಡ ಒಂದೇ ಥರ ಇರೋದಿಲ್ಲ. ಹಾಗಾಗಿ ಅವ್ರಿಗಾಗಿ ಶೂನ್ಯ ಧ್ಯಾನವನ್ನು ಹೇಳ್ಕೊಡ್ತೀನಿ. ಒಂದು ನಿರ್ಮಲವಾದಂತಹ ಜಾಗದಲ್ಲಿ ಕೂತ್ಕೋತಾ ಇದ್ದೀರಾ, ಎರಡೂ ಕೈಗಳನ್ನು ಕ್ಲೋಸ್ ಮಾಡಿಕೊಂಡು ಹೊಟ್ಟೆಯ ಮೇಲೆ ಇಟ್ಕೋತಾ ಇದ್ದೀರಾ. 3 ಸತಿ ಪ್ರಾಣಾಯಾಮವನ್ನು ಮಾಡ್ತೀರಾ. ಉಸಿರನ್ನು ತೊಗೋತೀರಾ, ಉಸಿರನ್ನು ಬಿಡ್ತಾ ಇದ್ದೀರಾ. ಆನಂತರ ನಿಮ್ಮ ದೇಹ ಒಂದು ಧ್ಯಾನದ ಸ್ಥಿತಿಗೆ ಬಂದಿರುತ್ತೆ. ಆವಾಗ ಕಣ್ಣನ್ನು ಮುಚ್ಚಿಕೊಂಡು ಆರಾಮಕ್ಕೆ ಮನಸ್ಸನ್ನು ಹಿಂದಕ್ಕೆ ತಗೊಂಡೋಗಿ ನಿಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಅಂತರ್ಮುಖವಾಗಿ ಮಾಡಿ. ಇದಕ್ಕೆ ಅಂತರ್ಯಾನ ಅಂತ ಕೂಡ ಹೇಳ್ತಾರೆ. ಹೊರಗಡೆ ಹರಿದು ಹಂಚೋಗ್ತಾ ಇರೋವಂಥ ಮನಸ್ಸನ್ನು ಒಳಗಡೆಗೆ ಅಂತರ್ಯಾನ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಹೊರಗಡೆ ಇರುವಂತಹ ಎಲ್ಲ ಘಟನೆಗಳು ಕೂಡ ನಿಮ್ಮಿಂದ ದೂರವಾಗುತ್ತೆ. ಅದಕ್ಕೆ ಹೇಳೋದು, ಯಾವಾಗ ನಾವು ಅಂತರ್ಧ್ಯಾನ ಮಾಡ್ತೀವೋ ಹೊರಗಡೆಯ ಶಕ್ತಿ ಕೇಂದ್ರಗಳಿರ್ಬೋದು, ಘಟನೆಗಳಿರ್ಬೋದು, ಯಾವುದು ಕೂಡ ನಮ್ಮ ಅರಿವಿಗೆ ಬರ್ತಾನೆ ಇರೋದಿಲ್ಲ. ಒಳಗಡೆ ಹೋಗ್ತಾ ಇರ್ತೀವಿ. ಆ ಒಂದು ಒಳಗಡೆ ಹೋಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಒಂದು ಸುಂದರವಾದಂತಹ ವೈಟ್ ಸ್ಕ್ರೀನ್ ಅನ್ನು ಕಲ್ಪನೆ ಮಾಡಿಕೊಳ್ಳಿ. ಆ ವೈಟ್ ಸ್ಕ್ರೀನ್ನಲ್ಲಿ ಕೆಳಭಾಗದಲ್ಲಿ ಈ ಟಿ ವಿ ಸೀರಿಯಲಲ್ಲಿ ಸ್ಕ್ರಾಲಿಂಗ್ ಬರುತ್ತಲ್ಲ, ಹಾಗೆ ಶಿವ ಅಂತಂದ್ಬಿಟ್ಟು ನೀಲಿ ಬಣ್ಣದಲ್ಲಿ ಒಂದು ಸ್ಕ್ರಾಲಿಂಗ್ ಹೋಗ್ತಾ ಇರುತ್ತೆ ನಿಮ್ಮ ಕಲ್ಪನೆಯಲ್ಲಿ. ಬಿಳಿಯ ಒಂದು ಸ್ಕ್ರೀನ್, ಕೆಳಭಾಗದಲ್ಲಿ ಶಿವ ಹೇಗೆ ಒಂದರಿಂದ ಒಂದು ಹೋಗ್ತಿರುತ್ತೆ ಅಂದರೆ, ಮಾನಸಿಕವಾಗಿ ಅದರ ಕಡೆ ನೀವು ಗಮನ ಕೊಟ್ಟಾಗ ಕೆಲವೇ ಸೆಕೆಂಡಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆಗೆ ಹೋಗುತ್ತೆ.
ತಕ್ಷಣವೇ ನೀವು ಒಂದು ಅರಿವಾಗಿ ಆ ಹೊರಗಡೆ ಹೋಗ್ತಿರೋಂಥ ಮನಸ್ಸನ್ನು ಎಳ್ಕೊಂಡು ತಿರ್ಗಾ ಶಿವನ ಹತ್ರ ಕರ್ಕೊಂಬರ್ತೀರಾ. ಶಿವ 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 ಅನ್ನೋದು ಒಂದು ಮಂತ್ರವಾದರೆ, ಹೊರಗಡೆ ಹೋಗ್ತಿರೋಂತಹ ಮನಸ್ಸನ್ನು ಎಳೆದು ತರುವುದು ತಂತ್ರ. ಮಂತ್ರ ತಂತ್ರ, ಮಂತ್ರ ತಂತ್ರ. ಈ ಒಂದು ಲೋಲಕದ ಕ್ರಿಯೆಯಲ್ಲಿ ಏನಾಗ್ತಿರುತ್ತೆ ಅಂದರೆ, ನಮಗೇ ಗೊತ್ತಿಲ್ಲದಾಗೆ ತೊಟ್ಟೆಲ್ಲಿ ತೂಗಿದ ಹಾಗೆ ಬಾಡಿ ಜರ್ಕಾಗಿ ನಿದ್ದೆ ಬರೋ ಹಾಗಾಗತ್ತೆ. ಆದರೆ ಅದು ನಿದ್ರೆ ಅಲ್ಲ, ಅದು ಯೋಗ ನಿದ್ರೆ. ಯಾವಾಗ ನಾವು ಎರಡು ವಿಷಯಗಳ ಕಡೆಗೆ ಮನಸ್ಸು ಓಲಾಡ್ತಾ ಇರುತ್ತೆ, ಮಂತ್ರ ತಂತ್ರ. ಮಂತ್ರ ಯಾವುದು? ಶಿವ 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 ಅನ್ನೋದು. ತಂತ್ರ ಯಾವುದು? ಹೊರಗಡೆ ಹೋಗ್ತಿರೋಂತಹ ಮನಸ್ಸು. ಎಲ್ಲೋ ತರಕಾರಿ ಮಾಡ್ತಿರ್ತಾರೆ, ಅದು ಕೇಳ್ತಾ ಇರುತ್ತೆ. ಎಲ್ಲೋ ಕಪೆ ಉಟ್ಕೊಡ್ತಾ ಇರುತ್ತೆ, ಆ ಶಬ್ದ ಕೇಳುತ್ತೆ. ಮನೆಗೆ ಯಾರೋ ಕಾಲಿಂಗ್ ಬೆಲ್ ಮಾಡ್ತಾರೆ, ಅದು ಕೇಳ್ತಾ ಇರುತ್ತೆ. ಅದು ಮನಸ್ಸು ಹೊರ ಹೋಗುವ ಲಕ್ಷಣ. ತಕ್ಷಣ ಅದನ್ನು ಎಳ್ಕೊಂಬನ್ನಿ. ಕೆಲವರು ಕೇಳ್ತಾರೆ, ಈ ಮಟ್ಟಕ್ಕೆ ಬಂದಾಗ ಕೆಲವರು ನಿಲ್ಲಿಸ್ಬಿಡ್ತಾರೆ ಮೆಡಿಟೇಷನ್ನ. ಕಾರಣ, ಅಯ್ಯೋ ಗುರುಗಳೇ, ನನಗೆ ಕಾನ್ಸಂಟ್ರೇಷನ್ನೇ ಇಲ್ಲ, ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ. ಸುಳ್ಳು. ಕಾನ್ಸಂಟ್ರೇಷನ್ನೇ ಇಲ್ಲ ಅಂತ ಗೊತ್ತಾದ ತಕ್ಷಣವೇ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಅಂತಲೇ ಅರ್ಥ. ಹೀಗೆ ದಿನ ಮಾಡ್ತಾ 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 21 ದಿನಗಳ ಕಾಲ ಈ ಒಂದು ಧ್ಯಾನವನ್ನು ಮಾಡ್ತಾ ಇದ್ದಾಗ ನಿಮಗೇನಾಗುತ್ತೆ ಅಂದರೆ, ನಿಮಗೇ ಅರಿವಿಲ್ಲದ ಹಾಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಳಿಯ ಸ್ಕ್ರೀನನ್ನು ಕಲ್ಪನೆ ಮಾಡಿಕೊಂಡು ಶಿವ ಶಿವ ಅನ್ನೋದು ಅಷ್ಟು ನಿಮಗೆ ಗೊತ್ತಿರುತ್ತೆ. 2 ಸೆಕೆಂಡಲ್ಲಿ ನೀವು ಎಲ್ಲಿರ್ತೀರಿ ಅಂತ ನೀವೇ ಮರೆತು ಬಿಟ್ಟಿರ್ತೀರ. ಅದು ನಿಜವಾದ ಧ್ಯಾನ. ಆವಾಗ ನಿಮಗೇ ಗೊತ್ತಿಲ್ಲದ ಹಾಗೆ ನಿಮ್ಮ ಎಲ್ಲ ಇಂದ್ರಿಯಾತೀತ ಶಕ್ತಿಗಳು ಕೂಡ ಪ್ರಬಲವಾಗಿ ಬೆಳವಣಿಗೆ ಆಗ್ತಾ ಹೋಗ್ತಿರುತ್ತೆ. ಹಿಂದಿನ ಒಂದು ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಿಮಗೆ ಲಭ್ಯವಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಶೂನ್ಯ ಧ್ಯಾನ. ಅಷ್ಟೇ ಅಲ್ಲ, ಆ ಒಂದು ಶೂನ್ಯ ಸ್ಥಿತಿಗೆ ಹೋದಾಗ ನಿಮ್ಮ ಮಾನಸಿಕ ಕಲ್ಪನೆಗಳು ಲೌಕಿಕವಾಗಿರ್ಬೋದು ಅಥವಾ ಅಲೌಕಿಕವಾಗಿರ್ಬೋದು, ಅದನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ. ಇದು ನನಗಾಗಬೇಕು, ನಾನು ಹೀಗಿರಬೇಕು ಅಂತ ಮಾಡಿಕೊಂಡಾಗ ಖಂಡಿತ ಅದು ನಿಮ್ಮ ಕೈಗೆ ಎಟಕುವ ರೀತಿಯಲ್ಲಿ ಅದು ಸಾಧನೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸುಮಾರು ನಾನು 20 ವರ್ಷಗಳ ಹಿಂದೆ ಒಂದು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದೆ. ಏನಪ್ಪ ಅಂದರೆ, ನಾನು 2 ವೀಲರಲ್ಲಿ ಹೋದಾಗ ಜಂಗುಳಿಯಲ್ಲಿ ಬೆಂಗಳೂರಿನ ಸಿಟಿಯಲ್ಲಿ ನಾನು ಇಳಿದ ತಕ್ಷಣವೇ ನನಗೆ ಅಲ್ಲಿ ಜಾಗ ಇರಬೇಕು ಪಾರ್ಕಿಂಗ್ ಮಾಡೋಕ್ಕೆ. ಅದು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂದರೆ, ಇವತ್ತಿಗೂ ಕೂಡ ಗಾಂಧಿನಗರ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಅಂತಹ ಒಂದು ಭರಿತ ಜಾಗದಲ್ಲಿ ಹೋದರೂ ಕೂಡ ನಾನು 2 ವೀಲರ್ ಹೋಗೋಷ್ಟರೊಳಗೆ ಕರೆಕ್ಟಾಗಿ ಯಾವುದೋ ವ್ಯಕ್ತಿ ಅಲ್ಲಿಂದ ಜಾಗವನ್ನು ಖಾಲಿ ಮಾಡಿ ನನಗೆ ಜಾಗ ಇರುತ್ತೆ, ಅಥವಾ ಆ ಜಾಗ ಅಲ್ಲಿ ಖಾಲಿಯಾಗೇ ಬಿದ್ದಿರುತ್ತೆ, ಅಥವಾ ಇದ್ದವರು ತೆಗೆದಿರ್ತಾರೆ, ಅಥವಾ ಬೇರೆಯವರು ಬನ್ನಿ ಇಲ್ಲಿದೆ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಪಾರ್ಕಿಂಗ್ ಮಾಡೋಕ್ಕೆ ತೊಂದರೆ ಇಲ್ಲ. ಅದನ್ನು ನಾನು ಕಾರ್ ಕೂಡ ಪಾರ್ಕಿಂಗಲ್ಲಿ ಪರೀಕ್ಷೆ ಮಾಡಿ ನೋಡಿದ್ದೀನಿ. ಅದು ಕೂಡ ಸತತವಾಗಿ ನನಗೆ ಅದು ಒಳ್ಳೆಯದಾಗ್ತಾಯಿದೆ. ನನಗೆ ಒಳ್ಳೆಯದಾದ್ಮೇಲೆ ನಿಮಗೂ ಯಾಕೆ ಆಗಬಾರ್ದಲ್ವ? ಹಾಗಾಗಿ ನಿಮಗೆ ಬೇಕಾದಂತಹ ಬೇಡಿಕೆಗಳೇನಿರ್ತಲ್ಲ, ಆ ಬೇಡಿಕೆಗಳನ್ನು ನಿರ್ದಿಷ್ಟವಾಗಿ ಮನಸ್ಸಿನಲ್ಲಿಟ್ಕೊಳ್ಳಿ. ಈ ಒಂದು ಶೂನ್ಯ ಧ್ಯಾನವನ್ನು ಮಾಡಿ. ಶೂನ್ಯ ಧ್ಯಾನವನ್ನು ಮಾಡಿದಾಗ ನಿಮ್ಮ ಆಯುಸ್ಸು ಕೂಡ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಆಮೇಲೆ ನಿಮಗೆ ಗೊತ್ತಿದೆ, ಕೆಲವಂತಹ ಮೀನುಗಳಿರ್ಬೋದು, ಮಾಂಸ ಮಡ್ಡಿಗಳಿರ್ಬೋದು, ಅದನ್ನೆಲ್ಲ ಫ್ರಿಜ್ಜಲ್ಲಿಟ್ಟಾಗ ಏನಾಗುತ್ತೆ ಅಂದರೆ, ಅದರ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಅಂದರೆ ಶೆಲ್ಫಲ್ಲಿ ಅದು ಇಡೋಂತಹ ಒಂದು ಪ್ರಮಾಣ 3-4 ದಿವಸದ ಮೇಲೆ ಇಟ್ಟರೆ ಕೆಟ್ಟೋಗುತ್ತೆ. ಆದರೆ ಫ್ರೀಝರಲ್ಲಿಟ್ಟಾಗ 10-15 ದಿವಸ ಇಟ್ಟರು ಕೆಡೋದಿಲ್ಲ. ಆ ಒಂದು ಸ್ಥಿತಿಯಲ್ಲಿ ನಮ್ಮ ಆತ್ಮ, ದೇಹ ಮತ್ತು ಮನಸ್ಸು ಈ ಶೂನ್ಯ ಧ್ಯಾನದಲ್ಲಿ ಹೋಗುತ್ತೆ. ಅದರ ಲಾಭ ಏನು ಅಂತಂದರೆ, ತಲೆ ಗ್ರೇ ಹೇರ್ ಆಗೋದು ಮುಂದೂಡುತ್ತೆ, ಮುಖದಲ್ಲಿ ನೆರಿಗೆಗಳು ಬರೋದು ಮುಂದೂಡುತ್ತೆ, ದೈಹಿಕವಾಗಿ ನಾವು ಏನು ಶಕ್ತಿಯನ್ನು ಕಳ್ಕೊತೀವಿ, ವೀರ್ಯಪಾತವನ್ನು ಮಾಡ್ಕೋತೀವಿ, ಅದು ಮುಂದಕ್ಕೆ ಹೋಗುತ್ತೆ. ಅದರ ಲಾಭ ದೇಹದ ದಾಢ್ರತೆ ಜಾಸ್ತಿ ಆಗುತ್ತೆ, ಮಾನಸಿಕ ಸಂಕಲ್ಪ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಮನಸ್ಸಿನ ಶಕ್ತಿ ಜಾಸ್ತಿ ಆಗುತ್ತೆ. ಶೂನ್ಯ ಧ್ಯಾನ ಮಾಡುವಾಗ ಮನಸ್ಸಿನ ಶಕ್ತಿ ಹೇಗೆ ಜಾಸ್ತಿ ಆಗುತ್ತೆ, ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ನಿಮಗೆ ಯಾರೋ ಒಬ್ಬರು ಒಂದು ಚಾಲೆಂಜ್ ಕೊಟ್ಟಿರ್ತಾರೆ, 5 ಕಿಲೋಮೀಟರ್ಗಳ ಕಾಲ ನೀವು ನಡೆದರೆ ನಾನು ನಿಮಗೆ 10,000 ರೂಪಾಯಿನ ಕೊಡ್ತೀವಿ, ಮಧ್ಯದಲ್ಲಿ ನೀರಾಗಲಿ ಗ್ಲೂಕೋಸ್ ಆಗಲಿ ಏನು ಕೊಡಲ್ಲ ಅಂತ. ಸರಿ, ನೀವು ನಡ್ಕೊಂಡು ಹೋಗ್ತಾ ಇರ್ತೀರ. ಅರ್ಧ ದಾರಿ ಹೋದಾಗ ಬಹಳ ಆಯಾಸವಾಗುತ್ತೆ. ಆಗೇನು ಮಾಡ್ತಾ ಇರ್ತೀರ, ನಡೆಯುವಂತಹ ವ್ಯಕ್ತಿ ಕೆಲವು ನಿಮಿಷ ನಿಂತುಕೊಂಡು ಸುಧಾರಿಸಿಕೊಂಡು ಮುಂದೆ ಹೋಗ್ತೀರ. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೂ ಮೈಕೈ ನೋವು ಬರುತ್ತೆ, ಅಲ್ಲೂ ಕೂಡ 2 ನಿಮಿಷ ನಿಂತು ಮುಂದೆ ಹೋಗ್ತೀರ. ಇದರ ತಾತ್ಪರ್ಯ ಏನು ಅಂತಂದರೆ, ಯಾವುದೇ ನಡೆಯುವಂತಹ ವ್ಯಕ್ತಿ ಸ್ವಲ್ಪ ಹೊತ್ತು ನಿಂತು ಸುಧಾರಿಸಿಕೊಂಡಾಗ ಅವನ ದೇಹದಲ್ಲಿ ಎನರ್ಜಿ ತುಂಬಿಕೊಳ್ಳುತ್ತೆ, ಗ್ಲೂಕೋಸು ನೀರು ಏನೂ ಬೇಕಾಗಿಲ್ಲ. ಅದೇ ರೀತಿ ಒಂದೇ ಜಾಗದಲ್ಲಿ ನಿಂತಹ ವ್ಯಕ್ತಿ ಸುಸ್ತಾದಾಗ, ಸ್ವಲ್ಪ ಹೊತ್ತು ಮಲಕೊಂಡಾಗ ಅಥವಾ ಕೂತ್ಕೊಂಡಾಗ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದೇ ವ್ಯಕ್ತಿ ಸ್ವಲ್ಪ ಹೊತ್ತು ಮಲಗಿದಾಗ
ಸ್ವಲ್ಪ ರೆಸ್ಟ್ ಸಿಗುತ್ತೆ. ಈ ರೀತಿ ನಮ್ಮ ಮನಸ್ಸಿಗೆ ಯಾವಾಗ ನಾವು ವಿಶ್ರಾಂತಿಯನ್ನು ಕೊಡ್ತೀವೋ, ಸದಾ ಜಂಜಾಟದಲ್ಲಿರುವಂತಹ ಮನಸ್ಸಿಗೆ ಒಂದು ಪಾಸ್, ನಾವು ಎನರ್ಜಿಯನ್ನು ಸ್ವಲ್ಪ ಹೊತ್ತು ಕೊಟ್ಟಾಗ ಅದು ಇನ್ನೂ 100 ಪಟ್ಟು ಶಕ್ತಿಯುತವಾಗುತ್ತೆ. ಯಾವ ಒಂದು ಮನುಷ್ಯನ ಮನಸ್ಸು ಶಕ್ತಿಯುತವಾಗಿರುತ್ತೋ ಆವಾಗ ಅವನು ಎಂತಹ ತುರ್ತು ಸಂದರ್ಭದಲ್ಲೂ ಕೂಡ ಧೃತಿಯನ್ನು ಕೆಡದೆ ತನ್ನ ಕೆಲಸವನ್ನು ದಕ್ಷತೆಯಿಂದ ಮಾಡಬಲ್ಲ. ನೋಡಿ, ಶೂನ್ಯದಿಂದ ನಾವು ಏನೆಲ್ಲ ಸೃಷ್ಟಿ ಮಾಡಬಹುದು ಅಲ್ವಾ? ಆದರೆ ಒಂದು ಹುಷಾರಾಗಿರಬೇಕು. ಶೂನ್ಯದಿಂದ ಸೃಷ್ಟಿ ಎಂದ ತಕ್ಷಣವೇ ನಾವೇ ಒಂದು ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಬೇರೆ ಬೇರೆ ಆಯಾಮಗಳಲ್ಲಿ ಏನು ಕ್ರಿಯೇಟಿವಿಟಿ ಮಾಡ್ಬೋದೋ ಅದೆಲ್ಲವನ್ನು ಕೂಡ ನಾವು ಸಾಧನೆ ಮಾಡಬಹುದು ಬಂಧುಗಳೇ. ನೀವು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಇದ್ದರೆ, ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದರೆ, ಅಥವಾ ಯಾವುದೋ ಒಂದು ಪ್ರವಚನಗಳಲ್ಲಿ ನೀವು ಮುಂದೆ ಬರಬೇಕು ಅಂತ ಇದ್ದರೆ, ಯಾವುದೇ ಮಾತುಗಳಲ್ಲಿ ಡಿಬೇಟ್ಗಳಲ್ಲಿ ನೀವು ಭಾಗವಹಿಸಬೇಕು ಅಂತಿದ್ದರೆ ಶೂನ್ಯ ಧ್ಯಾನವನ್ನು ಮಾಡಿ. ಶೂನ್ಯ ಧ್ಯಾನ ನಥಿಂಗ್ ಬಟ್ ಎ ಪ್ರೀ ರಿಹರ್ಸಲ್. ಈಗ ಒಂದು ಉದಾಹರಣೆ ತಗೊಳ್ಳಿ. ನೀವು ಶಾಲೆಯ ವಿದ್ಯಾರ್ಥಿ, PUC ಓದ್ತಾ ಇರ್ತೀರ. ನಿಮಗೆ ಸ್ಟೇಜ್ ಫಿಯರ್ ಇರುತ್ತೆ, ಅಥವಾ ಸ್ಟೇಜ್ ಫಿಯರ್ ಇಲ್ಲದಿದ್ದರೂ ಕೂಡ ಒಂದು ಕಾರ್ಯಕ್ರಮವನ್ನು ಹೊರಗಡೆ ಕೊಡುವಾಗ ಸಂಪದ್ಭರಿತವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಎಲ್ಲರ ಮನ ಮುಟ್ಟುವಂತೆ ನೀವು ಕೊಡಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಹಿಂದಿನ ದಿನ ರಾತ್ರಿ ನೀವು ಶೂನ್ಯ ಧ್ಯಾನವನ್ನು ಮಾಡಿ. ಶೂನ್ಯ ಧ್ಯಾನವನ್ನು ಮಾಡಿದಾಗ ನಿಮಗೆ ಅರಿವಿಲ್ಲದಾಗ ಆ ಒಂದು ಶೂನ್ಯದ ಪರಿಸ್ಥಿತಿಯಲ್ಲಿ ಮಾರನೆಯ ದಿನವನ್ನು ಕಲ್ಪನೆ ಮಾಡಿಕೊಂಡು, ಆ ಒಂದು ದಿನದ ಕಾರ್ಯಕ್ರಮವನ್ನು ಕಲ್ಪನೆ ಮಾಡಿಕೊಂಡು, ನಾನು ಈಗ ಮಾತಾಡ್ತಾ ಇದ್ದೀನಿ, ಅವರೆಲ್ಲ ಕೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ತುಂಬ ಅಟೆಂಟಿವ್ ಆಗಿದ್ದಾರೆ, ನಾನೊಂದು ನಿರ್ಭೀತಿಯಿಂದ ಮಾತಾಡ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ಶೂನ್ಯ ಧ್ಯಾನವನ್ನು ಮಾಡಿದ್ದೆ ಆದರೆ ಮಾರನೆಯ ದಿನ ನೀವು ನಿಜವಾಗಿ ಪ್ರಾಕ್ಟಿಕಲಾಗಿ ಏನು ಕಾರ್ಯವನ್ನು ಮಾಡ್ತೀರಾ ಅದರಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರ್ತೀರ. ಹಾಗೆ ಇದನ್ನು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ನೀವು ಅಳವಡಿಸಿಕೊಳ್ಳಬಹುದು. ಇತ್ತೀಚೆಗೆ ನನಗೆ ಪರಿಚಯವಾದಂತಹ ಒಂದು ನಾಸಾದ ವಿಜ್ಞಾನಿ ಕೂಡ ಹೇಳ್ತಾರೆ, ಮಾರ್ನಿಸ ಬೆಳಗ್ಗೆ ನಾನು ಯಾವುದೋ ಒಂದು ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಡಿಸೈನ್ ಬರೆಯೋಕ್ಕೆ ಹೋಗಬೇಕು ಅಂತಂದರೆ ಹಿಂದಿನ ದಿವಸ ರಾತ್ರಿಯಲ್ಲಿ ಶೂನ್ಯ ಧ್ಯಾನವನ್ನು ಮಾಡಿ ಆ ಶೂನ್ಯದಲ್ಲೇ ಮಾನಸಿಕವಾಗಿ ಕಲ್ಪನೆಯನ್ನು ಮಾಡಿಕೊಂಡು ಅದರ ಡಿಸೈನ್ ಹೀಗಿದ್ದರೆ ಯಾವುದು ಚೆನ್ನಾಗಿರುತ್ತೆ, ಯಾವ ವಿನ್ಯಾಸ ಮಾಡಿದಾಗ ಇದು ಬೇಗ ಹೋಗುತ್ತೆ, ಅದರ ಅದಕ್ಕೇನು ಹಾಕ್ತೀವಲ್ಲ ಇಂಧನ ಅದು ಉಳಿತಾಯ ಆಗುತ್ತೆ, ಅದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋರಂತೆ. ಆ ಒಂದು ಮೆಡಿಟೇಷನ್ ಟೈಮಲ್ಲೇ ಕಲ್ಪನೆ ಮಾಡಿಕೊಂಡು ಒಂದು ಪೇಪರಲ್ಲಿ ಅದನ್ನು ಬರೆದಿಟ್ಕೊಂಡು ಮಾರನೇ ದಿವಸ ಅವರು ಆ ಒಂದು ಆಫೀಸ್ಗೆ ಹೋದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ, ಕಾರ್ಯರೂಪಕ್ಕೆ ತಂದಾಗ 100ಕ್ಕೆ 100ರಷ್ಟು ಅದರ ಒಂದು ಫಲವನ್ನು ಅವರು ಕಾಣ್ತಾರೆ ಬಂಧುಗಳೇ. ಎಷ್ಟು ಚೆನ್ನಾಗಿದೆ ನೋಡಿ. ಇಂದ್ರಿಯಾತೀತ ಶಕ್ತಿಯಿಂದ, ಶೂನ್ಯ ಧ್ಯಾನದಿಂದ ನಾವು ಬೇಕಾದ್ದನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ಇವತ್ತೇ ನಿಮಗೆ ಬೇಕಾದಂತಹ ಡಿಸೈರ್ಗಳನ್ನು ಈ ಶೂನ್ಯ ಧ್ಯಾನವನ್ನು ಮಾಡುವುದರ ಮುಖಾಂತರ ಅಲ್ಲಿ ನೀವು ಬಯಸಿದ್ದೇ ಆದರೆ ಆರೋಗ್ಯ, ಐಶ್ವರ್ಯ, ಸಕಲ ಸಮೃದ್ಧಿಗಳನ್ನು ಕೂಡ ನೀವು ಪಡೆಯುವುದರಲ್ಲಿ ಅನುಮಾನವೇ ಇಲ್ಲ.